ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತೆಲುಗು ಸೂಪರ್ ಹಿಟ್ ಮೂವಿ ಡೆವಿಲ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 6.5 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭ 1940ರಿಂದ ಸ್ಟಾರ್ಟ್ ಆಗುತ್ತೆ. ಆಗ ಬ್ರಿಟಿಷರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಬಲವಾದ ಸಂಗ್ರಾಮ ನಡೀತಿರುತ್ತೆ. ಈ ಟೈಮಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಬರ್ಮಾದಲ್ಲಿದ್ದುಕೊಂಡು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ. ನೇತಾಜಿ INA ಸ್ಥಾಪಿಸಿ ಭಾರತದಲ್ಲಿ ಹೋರಾಟ ಉದ್ಯಮ ನಡೆಸ್ತಿರ್ತಾರೆ. ಅವರು ಹಲವು ಪಡೆಗಳನ್ನ ಹೊಂದಿರ್ತಾರೆ. ಅದರಲ್ಲಿ ತ್ರಿವರ್ಣ ಎಂಬ ಒಬ್ಬ ಸೈನಿಕ ಇರ್ತಾನೆ. ಈತ ನೇತಾಜಿ ಅಂದ್ರೆ ತುಂಬಾ ನಂಬ್ತಿರ್ತಾನೆ ಮತ್ತು ಯುದ್ಧ ಕಲೆಯಲ್ಲೂ ತುಂಬಾ ನೈಪುಣ್ಯನಾಗಿರ್ತಾನೆ. ನೇತಾಜಿ 4 ವರ್ಷಗಳ ನಂತರ ಭಾರತಕ್ಕೆ ಬರ್ತಿರ್ತಾರೆ. ಎಲ್ಲರೂ ಇವರನ್ನ ಚೀಫ್ ಅಂತ ಕರೆದಿರ್ತಾರೆ. ಈಗ ಚೀಫ್ ಭಾರತಕ್ಕೆ ಬರ್ತಿದ್ದಾರೆ ಅಂತ ಇಂಡಿಯಾದಲ್ಲಿದ್ದ INA ಸೈನಿಕರಿಗೆ ಕೋಡ್ ಮೂಲಕ ಇನ್ಫಾರ್ಮೇಶನ್ ಬರುತ್ತೆ. ಇನ್ನೊಂದು ಕಡೆ ಕೆನಿತ್ ಎಂಬ ಒಬ್ಬ ಬ್ರಿಟಿಷ್ ಆಫೀಸರ್ನ ತೋರಿಸ್ತಾರೆ. ಈತ ನೇತಾಜಿನ ಹೇಗಾದ್ರೂ ಮಾಡಿ ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಈತ ಭಾರತದಲ್ಲಿದ್ದ INA ಸೋಲ್ಜರ್ಸ್ ನ ಹಿಡಿದು ನೇತಾಜಿ ಎಲ್ಲಿ ಅಂತ ಚಿತ್ರಹಿಂಸೆ ಮಾಡ್ತಿರ್ತಾನೆ. ಒಂದು ವೇಳೆ ಅವರು ಹೇಳಿಲ್ಲ ಅಂದ್ರೆ ಅವರನ್ನ ಶೂಟ್ ಮಾಡಿ ಸಾಯಿಸ್ತಿರ್ತಾನೆ. ಇವನ ಕೆಳಗೆ ಇಬ್ಬರು ಆಫೀಸರ್ಸ್ ಇರ್ತಾರೆ. ಅವರ ಹೆಸರು ಕ್ಲೈಮೆಂಟ್ ಮತ್ತು ಬಿಲ್. ಈ ಕಡೆ INA ನಲ್ಲಿ ಒಬ್ಬ ಬ್ರಿಟಿಷ್ ಏಜೆಂಟ್ ಇರ್ತಾನೆ. ಈತನ ಹೆಸರು ಟ್ರೋಜನ್. ಈತ ನೇತಾಜಿ ಬರ್ತಿದ್ದಾರೆ ಎಂಬ ಇನ್ಫಾರ್ಮೇಶನ್ ನ ಕೆನಿತ್ಗೆ ಲೀಕ್ ಮಾಡ್ತಾನೆ. ಈಗ ಕೆನಿತ್ ತನ್ನ ಎಲ್ಲಾ ಟೀಮ್ಗೆ ಈ ಬಾರಿ ನೇತಾಜಿ ಮಿಸ್ ಆಗಬಾರ್ದು, ಎನಿ ಕಂಡೀಷನ್ ಅವರನ್ನ ಹಿಡಿಬೇಕು ಅಂತ ಹೇಳ್ತಾನೆ. ಈಗ ಸೀನ್ ರಸಪಾಡು ಎಂಬ ಒಂದು ಊರಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ಜಮೀನ್ದಾರ್ ಇರ್ತಾನೆ. ಈತನಿಗೆ ವಿಜಯ ಎಂಬ ಒಬ್ಬ ಮಗಳಿರ್ತಾಳೆ ಮತ್ತು ಜಮೀನ್ದಾರ್ ತನ್ನ ತಂಗಿ ಮಗಳಾದ ನಶಿದಾನ ತನ್ನ ಸ್ವಂತ ಮಗಳಂತೆ ಸಾಕಿರ್ತಾನೆ. ಏಕೆಂದ್ರೆ ನಶಿದಾ ತಂದೆ ತಾಯಿ ಆಕೆ ಸಣ್ಣವಳಿದ್ದಾಗ ತೀರ್ಕೊಂಡಿರ್ತಾರೆ. ಜಮೀನ್ದಾರ್ ಮನೆಯಲ್ಲಿ ತುಂಬಾ ಜನ ಕೆಲಸದವರಿರ್ತಾರೆ. ಅದರಲ್ಲಿ ಮುಖ್ಯವಾದವರು ರಮಣ್, ಅವನ ಮಗ ಭೂಮಾ ಮತ್ತು ರಾಣಿ. ರಮಣ್ ಮಗ ಭೂಮಾ ಜಮೀನ್ದಾರ್ ಮಗಳಾದ ವಿಜಯನ ಲವ್ ಮಾಡ್ತಿರ್ತಾನೆ. ಇವರು ಒಂದು ರಾತ್ರಿ ರೂಮಲ್ಲಿ ಇಬ್ಬರೇ ಇರ್ತಾರೆ. ಜಮೀನ್ದಾರ್ ಎಲ್ಲೋ ಹೋಗಿರ್ತಾನೆ. ಇವರು ರೂಮಲ್ಲಿ ಇರೋದು ಪಟ್ವಾರಿ ಅನ್ನೋ ವ್ಯಕ್ತಿ ತನ್ನ ರೂಮಿಂದ ನೋಡ್ತಿರ್ತಾನೆ. ಪಟ್ವಾರಿ ಮತ್ತು ಜಮೀನ್ದಾರ್ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ. ಸೀನ್ ಇಲ್ಲಿಗೆ ಕಟ್ ಆಗಿ ಮಾರನೇ ದಿನ ಬೆಳಗ್ಗೆ ವಿಜಯನ ತೋರಿಸ್ತಾರೆ. ಈಕೆ ಕೊಲೆಯಾಗಿರುತ್ತೆ. ಮನೆಯಲ್ಲಿದ್ದ ರಾಣಿ ಮತ್ತು ಭೂಮಾ ಮಿಸ್ ಆಗಿರ್ತಾರೆ. ಆಗ ಅಲ್ಲಿ ಲೋಕಲ್ SI ಬಂದು ಕೊಲೆಯ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಇಲ್ಲಿ SIಗೆ ಭೂಮಾ ಮತ್ತು ವಿಜಯ ಲವ್ ಮಾಡ್ತಿದ್ದ ವಿಷಯ ಜಮೀನ್ದಾರ್ಗೆ ಗೊತ್ತಾಗಿ ಈತನೇ ತನ್ನ ಮಗಳನ್ನ ಕೊಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಜಮೀನ್ದಾರ್ನ ಅರೆಸ್ಟ್ ಮಾಡ್ತಾನೆ. ಜಮೀನ್ದಾರ್ ಅರೆಸ್ಟ್ ಆಗಿದ್ದನ್ನ ನೋಡಿ ಪಟ್ವಾರಿ ತುಂಬಾ ಖುಷಿ ಆಗ್ತಾನೆ. ಸೀನ್ ಈಗ ಸಮುದ್ರದಲ್ಲಿದ್ದ ಒಂದು ಇಂಡಿಯನ್ ಬ್ರಿಟಿಷ್ ಶಿಪ್ಗೆ ಬರುತ್ತೆ. ಇಲ್ಲಿ ಪೈರೇಟ್ ಶಿಪ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಆದ್ರೆ ಅಲ್ಲಿ ಡೆವಿಲ್ ಇರ್ತಾನೆ. ಈತ ಬ್ರಿಟಿಷ್ ಸೀಕ್ರೆಟ್ ಏಜೆಂಟ್ ಆಗಿರ್ತಾನೆ. ಡೆವಿಲ್ ಒಬ್ಬನೇ ಎಲ್ಲಾ ಪೈರೇಟ್ಸ್ ನ ಮುಗಿಸ್ಬಿಡ್ತಾನೆ. ಈಗ ಕೆನತ್ ಡೆವಿಲ್ ನ ತನ್ನ ಹತ್ರ ಕರೀತಾನೆ. ಈತ ಡೆವಿಲ್ಗೆ ನೀನು ನಮಗಾಗಿ ಒಂದು ಕೇಸ್ ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಇವರು ವಿಜಯ ಮರ್ಡರ್ ಕೇಸ್ ನ ಸಾಲ್ವ್ ಮಾಡೋಕೆ ಕರೆದಿರ್ತಾರೆ. ಡೆವಿಲ್ ಇದನ್ನ ಕೇಳಿ ಕನ್ಫ್ಯೂಸ್ ಆಗ್ತಾನೆ. ಆತ ಇದು ಪೊಲೀಸರ ಕೆಲಸ, ಅಷ್ಟಕ್ಕೂ ನಾನು ಮಾಡ್ತಿರೋ ಆಪರೇಷನ್ಗೂ ಈ ಕೇಸ್ಗೂ ಏನು ಸಂಬಂಧ ಅಂತ ಕೇಳ್ತಾನೆ. ಆಗ ಕೇತನ್ ಡೆವಿಲ್ಗೆ ಒಂದು ಫೋಟೋ ತೋರಿಸಿ ಈ ಕೇಸ್ ನ ಸಾಲ್ವ್ ಮಾಡೋದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅದು ಯಾರ ಫೋಟೋ ಮತ್ತು ಅಷ್ಟು ಇಂಪಾರ್ಟೆಂಟ್ ಏನು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಡೆವಿಲ್ ರಸಪಾಡುಗೆ ಬಂದು SI ಇಂದ ಕೇಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೋತಾನೆ. ಆಮೇಲೆ ಜಮೀನ್ದಾರ್ ಮನೆಗೆ ಎನ್ಕ್ವೈರಿ ಮಾಡೋಕೆ ಹೋಗ್ತಾನೆ. ಇಲ್ಲಿ ಡೆವಿಲ್ ನಶಿದಾನ ನೋಡಿ ಲವ್ ಅಲ್ಲಿ ಬೀಳ್ತಾನೆ. ಡೆವಿಲ್ ನಶಿದಾನ ಎನ್ಕ್ವೈರಿ ಮಾಡೋ ನೆಪದಲ್ಲಿ ಆಕೆ ಜೊತೆ ಫ್ಲರ್ಟ್ ಮಾಡ್ತಿರ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ ನಶಿದಾ ನನಗೆ ಗಂಡಾಗಿ ಬರುವವನು ಭಾರತದಲ್ಲಿ ಹುಟ್ಟಿ ಬ್ರಿಟಿಷರ ಗುಲಾಮ ಆಗಿರಬಾರ್ದು ಅಂತ ಹೇಳ್ತಾಳೆ. ಈಗ ಡೆವಿಲ್ ವಿಜಯ ಕೊಲೆಯಾದ ಪ್ಲೇಸ್ ನ ನೋಡ್ತಾನೆ. ಇಲ್ಲಿ ಈತ ಕೊಲೆಯಾದ ಪ್ಯಾಟರ್ನ್ ನೋಡಿ ಈ ಕೊಲೆ ಜಮೀನ್ದಾರ್ ಮಾಡಿಲ್ಲ, ಏಕೆಂದರೆ ಕೊಲೆ ಮಾಡಿದವನು ಎಡಗೈಯನ್ನ ಯೂಸ್ ಮಾಡಿದ್ದಾನೆ, ಆದ್ರೆ ಜಮೀನ್ದಾರ್ ಬಲಗೈನ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಈಗ ಡೆವಿಲ್ ಪಟ್ವಾರಿ ಮನೆಗೆ ಹೋಗ್ತಾನೆ. ಇಲ್ಲಿ ಪಟ್ವಾರಿಗೆ ಎನ್ಕ್ವೈರಿ ಮಾಡಿದಾಗ ಆತ ಯಾವುದಕ್ಕೂ ನೇರವಾಗಿ ಅಥವಾ ಸರಿಯಾಗಿ ಸಮಾಧಾನ ಹೇಳ್ತಿರಲ್ಲ. ಇಲ್ಲಿ ಡೆವಿಲ್ಗೆ ಪಟ್ವಾರಿಗೆ ರೋಸಿ ಎಂಬ ವೈಫ್ ಇದ್ದಾಳೆ ಅಂತ ಗೊತ್ತಾಗುತ್ತೆ. ರೋಸಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಡೆವಿಲ್ ರೋಸಿ ಮೇಲೆ ಡೌಟ್ ಪಡ್ತಾನೆ. ಈಗ ರಾತ್ರಿ ಆದಾಗ ನಶಿದಾ ತನ್ನ ರೂಮ್ ಲೈಟ್ ನ ಆನ್ ಆಫ್ ಮಾಡಿ ಯಾರಿಗೋ ಸಿಗ್ನಲ್ ಕೊಡ್ತಾಳೆ. ಆಗ ಮನೆ ಹೊರಗಿದ್ದ ವ್ಯಕ್ತಿ ಒಳಗೆ ಬರೋಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡಿದ ಡೆವಿಲ್ ಅವನನ್ನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಡೆವಿಲ್ ನ ನೋಡಿ ಆ ವ್ಯಕ್ತಿ ಅಲ್ಲಿಂದ ಓಡೋಗ್ತಾನೆ. ಡೆವಿಲ್ ಅವನನ್ನ ಹಿಡಿಯೋಕೆ ಅವನ ಹಿಂದೆ ಓಡ್ತಾನೆ. ಆದ್ರೆ ಆತ ಕತ್ತಲೆಯಲ್ಲಿ ಮಿಸ್ ಆಗ್ತಾನೆ. ಈಗ ಸೀನ್ ಮೇಘಲ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಒಬ್ಬ ಕಾಂಗ್ರೆಸ್ ಲೀಡರ್ ಆಗಿರ್ತಾಳೆ. ಆದ್ರೆ ನಿಜ ಹೇಳ್ಬೇಕಾದ್ರೆ ಈ ಮೇಘಲಾನೇ ತ್ರಿವರ್ಣ ಆಗಿರ್ತಾಳೆ. ಎಲ್ಲರೂ ತ್ರಿವರ್ಣ ಅಂದ್ರೆ ಹುಡುಗ ಅನ್ಕೊಂಡಿರ್ತಾರೆ, ಆದ್ರೆ ತ್ರಿವರ್ಣ ಒಬ್ಬ ಮಹಿಳೆ ಆಗಿರ್ತಾಳೆ. ಈಕೆ ಇಂಡಿಯಾದಲ್ಲಿ ಬ್ರಿಟಿಷರು INA ಸೋಲ್ಜರ್ಸ್ ನ ಕೊಲ್ತಿದ್ದಾರೆ ಅಂತ ಗೊತ್ತಾಗಿ ಭಾರತಕ್ಕೆ ಬಂದು ಬ್ರಿಟಿಷರನ್ನ ಮುಗಿಸ್ತಿರ್ತಾಳೆ. ಆದ್ರೆ ಯಾರಿಗೂ ಗೊತ್ತಾಗಬಾರ್ದಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇರ್ಕೊಂಡಿರ್ತಾಳೆ. ಈಗ ತ್ರಿವರ್ಣ ನೇತಾಜಿ ಕಡೆಯಿಂದ ಬರೋ ಆದೇಶಕ್ಕಾಗಿ ಕಾಯ್ತಿರ್ತಾಳೆ. ಈ ಕಡೆ ಬೆಳಗ್ಗೆ ಆದಾಗ ಡೆವಿಲ್ ನಶಿದಾಗೆ ರಾತ್ರಿ ಲೈಟ್ ಆನ್ ಆಫ್ ಮಾಡಿ ಯಾರಿಗೆ ಸಿಗ್ನಲ್ ಕೊಡ್ತಿದ್ದೆ ಅಂತ ಕೇಳ್ತಾನೆ. ಆದ್ರೆ ನಶಿದಾ ಲೈಟ್ ಆನ್ ಆಫ್ ಮಾಡಿದ್ದು ನಾನಲ್ಲ ಅಂತ ಹೇಳ್ತಾಳೆ. ಡೆವಿಲ್ಗೆ ಭೂಮಾ ತಂದೆ ರಮಣಗೆ ಭೂಮಾ ಎಲ್ಲಿದ್ದಾನೆ ಅಂತ ಗೊತ್ತಿರಬಹುದು ಅಂತ ಡೌಟ್ ಬರುತ್ತೆ. ಆಗ ಡೆವಿಲ್ ತನ್ನ ಅಸಿಸ್ಟೆಂಟ್ ಆದ ಶಾಸ್ತ್ರಿಗೆ ರಮಣನ ಫಾಲೋ ಮಾಡು ಅಂತ ಹೇಳ್ತಾನೆ. ಈಗ ಡೆವಿಲ್ ಜಮೀನ್ದಾರ್ ಇದ್ದ ಮನೆಯನ್ನ ಚೆನ್ನಾಗಿ ಸರ್ಚ್ ಮಾಡ್ತಾನೆ. ಅವನು ಒಂದೊಂದು ಜಾಗನ ನೋಡ್ತಾನೆ.
ಆಗ ಅವನಿಗೆ ಅಲ್ಲಿ ಗ್ಯಾಸ್ ಚೇಂಬರ್ ಕಾಣುತ್ತೆ. ಹಳೆ ಕಾಲದಲ್ಲಿ ಅಡುಗೆಗಾಗಿ ಬೆಂಕಿ ಹಚ್ಚೋಕೆ ಇದನ್ನ ಯೂಸ್ ಮಾಡ್ತಿರ್ತಾರೆ. ಡೆವಿಲ್ಗೆ ಅದರ ಮೇಲೆ ಡೌಟ್ ಬಂದು ಎಂಡೆ ಇದ್ದ ಚೇಂಬರ್ ಒಳಗೆ ಚೆಕ್ ಮಾಡಿಸ್ತಾನೆ. ಆಗ ಅವನಿಗೆ ಅಲ್ಲಿ ರಾಣಿ ಬಾಡಿ ಸಿಗುತ್ತೆ. ಈಕೆ ಕೈಯಲ್ಲಿ ಒಂದು ಕೀ ಇರುತ್ತೆ. ಈ ಕೀ ಜಮೀನ್ದಾರ್ ಮನೆಯ ಹಿಂದುಗಡೆ ಡೋರ್ದಾಗಿರುತ್ತೆ. ಇದರ ಒಂದೇ ಕೀ ಇರುತ್ತೆ ಮತ್ತು ಅದು ಜಮೀನ್ದಾರ್ ವೈಫ್ ಹತ್ರ ಇರುತ್ತೆ. ಆದ್ರೆ ಅದನ್ನ ಯಾರೋ ಡೂಪ್ಲಿಕೇಟ್ ಮಾಡಿಸಿರ್ತಾರೆ. ಡೆವಿಲ್ ಕಿಲ್ಲರ್ ಈ ಕೀಯಿಂದನೇ ಮನೆ ಒಳಗೆ ಬಂದು ವಿಜಯನ ಸಾಯಿಸಿರ್ಬೋದು ಅಂತ ಹೇಳ್ತಾನೆ. ಆಗ ಡೆವಿಲ್ ಈ ಕೀನ ಯಾರು ಡೂಪ್ಲಿಕೇಟ್ ಮಾಡಿಸಿದ್ದಾರೆ ಅಂತ ಗೊತ್ತಾದ್ರೆ ಕಿಲ್ಲರ್ ನಮ್ಮ ಕೈಗೆ ಸಿಕ್ಕಾಕೋತಾನೆ ಅಂತ ಹೇಳ್ತಾನೆ. ಈಗ ಡೆವಿಲ್ ಊರಲ್ಲಿ ದೇವಯ್ಯ ಅನ್ನೋ ವ್ಯಕ್ತಿ ಕೀ ಮಾಡ್ತಾನೆ ಅಂತ ಗೊತ್ತಾಗಿ ಅವನ ಹತ್ರ ಬರ್ತಾನೆ. ಆದ್ರೆ ದೇವಯ್ಯ ಮನೆಗೆ ಬಂದಾಗ ದೇವಯ್ಯ ವಿಜಯ ಕೊಲೆಯಾದ ದಿನದಿಂದ ಮನೆಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಈಗ ಡೆವಿಲ್ ಬೇರೆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಪಟ್ವಾರಿ ಹೆಂಡತಿ ರೋಜಿ ಮತ್ತು ಜಮೀನ್ದಾರಿಗಿದ್ದ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗುತ್ತೆ. ಈ ವಿಷಯ ಪಟ್ವಾರಿಗೂ ಗೊತ್ತಿರುತ್ತೆ. ಅದಕ್ಕೆ ಡೆವಿಲ್ ಪಟ್ವಾರಿನ ಹೊಡೆದು ನಿಜ ಏನು ಅಂತ ಕೇಳ್ತಾನೆ. ಆಗ ಪಟ್ವಾರಿ ವಿಜಯ ಕೊಲೆಯಾದ ರಾತ್ರಿ ಏನಾಯ್ತು ಅಂತ ಹೇಳ್ತಾನೆ. ಆಕ್ಚುಲಿ ಅವತ್ತು ಜಮೀನ್ದಾರ್ ಪಟ್ವಾರಿ ವೈಫ್ ಜೊತೆ ಫಾರ್ಮ್ ಹೌಸ್ ನಲ್ಲಿ ಇರ್ತಾನೆ. ಆಗ ಅವರನ್ನ ಪಟ್ವಾರಿ ನೋಡ್ತಾನೆ. ಇಲ್ಲಿ ಇವನಿಗೆ ತನ್ನ ವೈಫ್ ಮತ್ತು ಜಮೀನ್ದಾರ್ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಅವನು ಅಲ್ಲಿಂದ ಕೋಪದಲ್ಲಿ ಮನೆಗೆ ಬರ್ತಾನೆ. ಆಗ ಅವನಿಗೆ ಜಮೀನ್ದಾರ್ ಮಗಳು ವಿಜಯ ರೂಮಲ್ಲಿ ಭೂಮಾ ಹೋಗ್ತಿರೋದು ಕಾಣುತ್ತೆ. ಅದಕ್ಕೆ ಪಟ್ವಾರಿ ಜಮೀನ್ದಾರ್ಗೆ ಕಾಲ್ ಮಾಡಿ ಬೇರೆಯವರ ಹೆಂಡತಿ ಜೊತೆ ಸುತ್ತಾಡೋದಲ್ಲ, ನಿನ್ನ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಮೊದಲು ನೋಡು ಅಂತ ಹೇಳ್ತಾನೆ. ಇದರಿಂದ ಜಮೀನ್ದಾರ್ ಕೋಪದಲ್ಲಿ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಈತ ವಿಜಯ ಮತ್ತು ಭೂಮಾ ಒಟ್ಟಿಗೆ ಇರೋದನ್ನ ನೋಡಿ ಕತ್ತಿ ತಗೊಂಡು ಭೂಮಾನ ಕೊಲ್ಲೋಕೆ ಹೋಗ್ತಾನೆ. ಆದ್ರೆ ವಿಜಯ ಜಮೀನ್ದಾರ್ ತಲೆಗೆ ಹೊಡೆದು ಅವನು ಮೂರ್ಛೆ ಹೋಗುವಂತೆ ಮಾಡ್ತಾಳೆ. ಆಮೇಲೆ ಭೂಮಾಗೆ ನೀನು ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನನ್ನ ತಂದೆ ತಾಯಿ ನಿನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಇದೆಲ್ಲ ಪಟ್ವಾರಿ ತನ್ನ ರೂಮಿಂದ ನೋಡ್ತಿರ್ತಾನೆ. ಆದ್ರೆ ಅದೇ ಟೈಮಲ್ಲಿ ತನ್ನ ಹೆಂಡತಿ ರೋಜಿ ಬಂದಿದ್ದರಿಂದ ಮುಂಜಾನಾಗುತ್ತೋ ನೋಡಿರಲ್ಲ. ಮುಂಜಾನೆ ಪೊಲೀಸರು ಜಮೀನ್ದಾರ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಿದ್ದಾಗ ಪಟ್ವಾರಿ ತುಂಬಾ ಖುಷಿ ಆಗಿರ್ತಾನೆ. ಇನ್ನೊಂದು ಕಡೆ ರಮಣಾಗೆ ತನ್ನ ಮಗ ಭೂಮಾ ಇರೋ ಜಾಗದ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಡೈಲಿ ಹೋಗಿ ಅವನನ್ನ ಭೇಟಿ ಆಗ್ತಿರ್ತಾನೆ. ಇಲ್ಲಿ ಭೂಮಾ ರಮಣಾಗೆ ಅವತ್ತು ರಾತ್ರಿ ಏನು ನಡೀತು ಅಂತ ಹೇಳ್ತಾನೆ. ವಿಜಯ ಭೂಮಾನ ಅಲ್ಲಿಂದ ಹೋಗು ಅಂತ ಹೇಳಿದಾಗ ಅವನು ಅಲ್ಲಿಂದ ಹೋಗ್ತಾನೆ. ಆದ್ರೆ ವಿಜಯನ ಒಬ್ಬಳೆ ಬಿಟ್ಟು ಬರೋದು ಇಷ್ಟ ಆಗದೆ ಆಕೆನ ಕರ್ಕೊಂಡು ಹೋಗ್ಬೇಕಂತ ವಾಪಸ್ ಬರ್ತಾನೆ. ಆದ್ರೆ ಇಲ್ಲಿ ಕಿಲ್ಲರ್ ವಿಜಯನ ಸಾಯಿಸ್ತಿರ್ತಾನೆ. ಇದನ್ನ ಭೂಮಾ ನೋಡ್ತಾನೆ. ಕಿಲ್ಲರ್ ಭೂಮಾನ ಸಾಯಿಸ್ಬೇಕಂತ ಅವನ ಹಿಂದೆ ಬೀಳ್ತಾನೆ. ಆದ್ರೆ ಭೂಮಾ ಹೇಗೋ ಅವನಿಂದ ತಪ್ಪಿಸ್ಕೋತಾನೆ. ಆಗ ರಮಣ ಆ ಹಂತಕ ಯಾರು ಅಂತ ಕೇಳ್ತಾನೆ. ಭೂಮಾ ಆ ಹಂತಕನ ಬಗ್ಗೆ ಹೇಳುವಷ್ಟರಲ್ಲಿ ಆ ಹಂತಕ ಬಂದು ಇವರನ್ನ ಮುಗಿಸ್ಬಿಡ್ತಾನೆ. ಡೆವಿಲ್ಗೆ ರಮಣ ಮೇಲೆ ಮೊದಲೇ ಡೌಟ್ ಇದ್ದುದರಿಂದ ಅವನು ಅವರನ್ನ ಫಾಲೋ ಮಾಡ್ಕೊಂಡು ಬರುವಷ್ಟರಲ್ಲಿ ಕಿಲ್ಲರ್ ಅವರಿಬ್ಬರನ್ನ ಸಾಯಿಸಿರ್ತಾನೆ. ಈಗ ಮಾರನೇ ದಿನ ನಶಿದ ಡೆವಿಲ್ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಕೊಡ್ತಾಳೆ. ಇದನ್ನ ಗಮನಿಸಿದ ಡೆವಿಲ್ ಅವತ್ತು ಊಟ ಮಾಡದೆ ನಶಿದ ಏನೋ ಮಾಡ್ತಿದ್ದಾಳೆ ಅಂತ ನೋಡೋಕೆ ತನ್ನ ರೂಮ್ ಲೈಟ್ ಆಫ್ ಮಾಡಿ ಕಾಯ್ತಿರ್ತಾನೆ. ಆಗ ನಶಿದ ತನ್ನ ರೂಮ್ ಲೈಟ್ ಆನ್ ಆಫ್ ಮಾಡಿ ಯಾರಿಗೋ ಸಿಗ್ನಲ್ ಕೊಟ್ಟು ಕರೀತಾಳೆ. ನಶಿದ ಹತ್ರ ಸಮುದ್ರ ಅನ್ನೋ ವ್ಯಕ್ತಿ ಬರ್ತಾನೆ. ಈತ INA ಏಜೆಂಟ್ ಆಗಿರ್ತಾನೆ. ಇವರು ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ಡೆವಿಲ್ ಬರ್ತಾನೆ. ಡೆವಿಲ್ ಸಮುದ್ರನ ಹಿಡಿಯೋಕೆ ಹೋಗ್ತಿರ್ತಾನೆ. ಆದ್ರೆ ನಶಿದ ಅವನನ್ನ ಅಲ್ಲಿಂದ ತಪ್ಪಿಸ್ತಾಳೆ. ಈಗ ಡೆವಿಲ್ ಅಷ್ಟಕ್ಕೂ ನಶಿದ ಯಾರು ಅಂತ ತಿಳ್ಕೊಳ್ಳೋಕೆ ಶಾಸ್ತ್ರಿಗೆ ನಶಿದನ ಫಾಲೋ ಆಗುವಂತೆ ಹೇಳ್ತಾನೆ. ಮತ್ತು ನಶಿದ ಮನೆಯಲ್ಲಿ ಇಲ್ಲದ ಟೈಮ್ ನೋಡಿ ಆಕೆ ರೂಮ್ ನ ಚೆಕ್ ಮಾಡ್ತಾನೆ. ಆಗ ಡೆವಿಲ್ಗೆ ನಶಿದ INA ಸೀಕ್ರೆಟ್ ಏಜೆಂಟ್ ಅಂತ ಗೊತ್ತಾಗುತ್ತೆ. ಈಕೆ ಹತ್ರ ನೇತಾಜಿ ಇಂಡಿಯಾಗೆ ಬರೋ ಕೋಡ್ ಇರುತ್ತೆ. ಅದಕ್ಕೆ ಟ್ರೋಜನ್ ಜಮೀನ್ದಾರ್ ಮನೆಗೆ ಆ ಕೋಡ್ ನ ಕದಿಯೋಕೆ ಬಂದಿರ್ತಾನೆ. ಆದ್ರೆ ಅವನು ಬರೋದು ವಿಜಯ ಮತ್ತು ರಾಣಿ ನೋಡಿದ್ದರಿಂದ ಅವರನ್ನ ಮುಗಿಸಿರ್ತಾನೆ. ಹಾಗೂ ಆ ಕೋಡ್ ನ ಕೆನತ್ಗೆ ಕಳಿಸಿರ್ತಾನೆ. ಈ ಕಡೆ ಕೋಡ್ ಕಳ್ಳತನವಾಗಿರೋ ವಿಷಯ ಗೊತ್ತಾಗಿ ನಶಿದ ತ್ರಿವರ್ಣಗೆ ಕೋಡ್ ಕಳ್ಳತನವಾಗಿದೆ, ನೇತಾಜಿ ಬರೋ ಲೊಕೇಶನ್ ನ ಚೇಂಜ್ ಮಾಡಬೇಕು ಅಂತ ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಆಕೆ ತ್ರಿವರ್ಣನ ಕಾಂಟ್ಯಾಕ್ಟ್ ಮಾಡಬಹುದಾದ ವ್ಯಕ್ತಿ ಹತ್ರ ಹೋಗ್ತಾಳೆ. ಈತನ ಹೆಸರು ಶಫಿ ಸೂರ್ಯೋದಯ ಎಂಬ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಈ ಪ್ರೆಸ್ ಅಲ್ಲಿ ಕೆಲಸ ಮಾಡೋ ಎಲ್ಲರೂ INA ಏಜೆಂಟ್ ಆಗಿರ್ತಾರೆ. ಆದ್ರೆ ನಶಿದ ಇಲ್ಲಿಗೆ ಬಂದಾಗ ಶಫಿ ನೇತಾಜಿನ ಭೇಟಿ ಆಗೋಕೆ ಬರ್ಮಾಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ INA ಏಜೆಂಟ್ಸ್ ತಮ್ಮವರನ್ನ ಕೊಂದ ಕ್ಲೈಮೆಂಟ್ ನ ಕೊಲ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಚೀಫ್ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಇವರು ಕ್ಲೈಮೆಂಟ್ ನ ಕೊಲ್ಲೋಕೆ ಹೋದಾಗ ಆತ ತಪ್ಪಿಸ್ಕೊತಾನೆ. ಆದ್ರೆ ಅಲ್ಲಿ ತ್ರಿವರ್ಣ ಬಂದು ಅವನನ್ನ ಮುಗಿಸ್ಬಿಡ್ತಾಳೆ. ಇಲ್ಲಿ ಮೊದಲ ಬಾರಿಗೆ INA ಏಜೆಂಟ್ಸ್ ತ್ರಿವರ್ಣನ ನೋಡಿರ್ತಾರೆ. ತ್ರಿವರ್ಣ ಒಬ್ಬ ಹುಡುಗಿ ಅಂತ ಗೊತ್ತಾಗಿ ಅವರು ಶಾಕ್ ಆಗ್ತಾರೆ. ಈಗ ಕೆನಿತ್ ಮತ್ತು ಬಿಲ್ ಕ್ಲೈಮೆಂಟ್ ನ ಕೊಂದ ತ್ರಿವರ್ಣಗಾಗಿ ಎಲ್ಲ ಕಡೆ ಸರ್ಚ್ ಮಾಡ್ತಿರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಡೆವಿಲ್ ನಶಿದಾಗೋಸ್ಕರ ರಾಸಪಾಡುಗೆ ಬಂದಿರ್ತಾನೆ. ಏಕೆಂದ್ರೆ ಇವರಿಗೆ ಕೋಡ್ ಏನೋ ಸಿಕ್ಕಿರುತ್ತೆ. ಆದ್ರೆ ಅದು ಡಿಕೋಡ್ ಆಗ್ತಿರಲ್ಲ. ಕೆನಿತ್ ಟೀಮ್ ಪೂರ್ತಿ ಅದನ್ನ ಡಿಕೋಡ್ ಮಾಡೋ ಕೆಲಸದಲ್ಲಿ ಇರ್ತಾರೆ. ಆದ್ರೆ ಅದು ಡಿಕೋಡ್ ಆಗಿಲ್ಲ ಅಂದ್ರೆ ಇವರಿಗೆ ಪ್ಲಾನ್ ಬಿ ಅವಶ್ಯಕತೆ ಇರುತ್ತೆ. ಆಗ ಇವರು ಡೆವಿಲ್ ನ ಕರೆದು ನೀನು ಹೋಗಿ ವಿಜಯ ಕೇಸ್ ನ ಸಾಲ್ವ್ ಮಾಡುವಂತೆ ನಾಟಕ ಮಾಡಿ ನಶಿದನ ಲವ್ ಅಲ್ಲಿ ಬೆಳೆಸು ಮತ್ತು ಆಕೆಯಿಂದ ಚೀಫ್ ಎಲ್ಲಿ ಬರ್ತಿದ್ದಾನೆ ಅಂತ ತಿಳ್ಕೊ ಅಂತ ಹೇಳಿರ್ತಾನೆ. ಈ ಕಡೆ ಡೆವಿಲ್ ನಶಿದಾಗೆ ಹತ್ರವಾಗ್ತಾ ಹೋಗ್ತಾನೆ. ಅವನು ಜಮೀನ್ದಾರ್ನ ಜೈಲಿಂದ ಬಿಡಿಸಿರ್ತಾನೆ. ಈಗ ನಶಿದ ಕೋಡ್ ಕಳ್ಳತನವಾದ ವಿಷಯ ತ್ರಿವರ್ಣಗೆ ತಿಳಿಸ್ಬೇಕಂತ ತ್ರಿವರ್ಣನ ಭೇಟಿಯಾಗಲು ಮದ್ರಾಸ್ಗೆ ಹೋಗ್ತಿರ್ತಾಳೆ. ಆಗ ಡೆವಿಲ್ ನಶಿದನ ಫಾಲೋ ಆಗಿ ತ್ರಿವರ್ಣ ಯಾರು ಅಂತ ತಿಳ್ಕೋಬೇಕು ಅನ್ಕೋತಾನೆ. ಈ ಕಡೆ ಕೆನಿತ್ ರೆಡಿ ಮಾಡಿದ ಟೀಮ್ ಕೋಡ್ ನ ಒಂದು ಲೈನ್ ಡಿಕೋಡ್ ಮಾಡಿರ್ತಾರೆ. ಅದರಲ್ಲಿ ಚೀಫ್ ಯಾವ ಲೊಕೇಶನ್ಗೆ ಬರ್ತಾನೆ ಅಂತ ಇನ್ಫಾರ್ಮೇಶನ್ ಇರುತ್ತೆ. ಆಗ ಕೆನಿತ್ ಡೆವಿಲ್ ನ ಕರೆದು ನಮಗೆ ಪ್ಲಾನ್ ಬಿ ಅವಶ್ಯಕತೆ ಇಲ್ಲ, ನೀನು ಡ್ರಾಪ್ ಆಗು ಅಂತ ಹೇಳ್ತಾನೆ.
ಆದ್ರೆ ಕೆನೀತ್ ಕೋಡ್ ಕಳ್ಳತನವಾಗಿರೋ ವಿಷಯ ತ್ರಿವರ್ಣಗೆ ಗೊತ್ತಾದ್ರೆ ಅವರು ಚೀಫ್ ಬರೋ ಲೊಕೇಶನ್ ನ ಚೇಂಜ್ ಮಾಡ್ತಾರೆ. ನಶಿದಾ ಈ ವಿಷಯ ತ್ರಿವರ್ಣಗೆ ಹೇಳೋದನ್ನ ತಡಿಬೇಕು ಅನ್ಕೋತಾನೆ. ಈಗ ಅವನು ಪಿಂಡಾರಿಗಳ ಒಂದು ಗುಂಪಿಗೆ ದಾರಿಯಲ್ಲಿ ನಶಿದಾನ ಮುಗಿಸುವಂತೆ ಹೇಳ್ತಾನೆ. ಆದ್ರೆ ಈ ಕಡೆ ಡೆವಿಲ್ ತನಗೆ ಗೊತ್ತಿಲ್ದಂಗೆ ನಶಿದಾನ ಲವ್ ಮಾಡ್ತಿರ್ತಾನೆ. ಅವನು ಪಿಂಡಾರಿಗಳು ನಶಿದ ಮೇಲೆ ಅಟ್ಯಾಕ್ ಮಾಡಿದಾಗ ಅವರನ್ನೆಲ್ಲ ಹೊಡೆದು ನಶಿದಾನ ಕಾಪಾಡ್ತಾನೆ. ಈ ವಿಷಯ ಕೆನೆತ್ಗೆ ಗೊತ್ತಾದಾಗ ಅವನು ಡೆವಿಲ್ ನ ಆಫೀಸ್ಗೆ ಕರೀತಾನೆ. ಆಗ ಡೆವಿಲ್ ನಶಿದಾ ಸತ್ತೋದ್ರೆ ಚೀಫ್ ಇಂಡಿಯಾಗೆ ಬರಲ್ಲ, ಏಕೆಂದ್ರೆ ಕೋಡ್ ನೆಕ್ಸ್ಟ್ ಲೈನ್ ಆಲ್ ಕ್ಲಿಯರ್ ಅಂತ ಇದೆ. ಅದನ್ನ ನಶಿದಾ ಆಲ್ ಕ್ಲಿಯರ್ ಅಂತ ತ್ರಿವರ್ಣಗೆ ಹೇಳಬೇಕು. ನಶಿದಾ ಹೇಳಿಲ್ಲ ಅಂದ್ರೆ ಚೀಫ್ ಬರೋದು ಕ್ಯಾನ್ಸಲ್ ಆಗುತ್ತೆ. ಇದರಲ್ಲಿ ನಶಿದಾ ಬದುಕಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಕೆನಿತ್ ಮೊದಲು ಅದನ್ನ ನಂಬಲ್ಲ, ಆದ್ರೆ ತನ್ನ ಟೀಮ್ ಕೂಡ ನೆಕ್ಸ್ಟ್ ಲೈನ್ ಮೀನಿಂಗ್ ಆಲ್ ಕ್ಲಿಯರ್ ಅಂತ ಹೇಳಿದ್ದಕ್ಕೆ ಡೆವಿಲ್ ನ ನಂಬ್ತಾನೆ. ಈಗ ಕೆನಿತ್ ನಶಿದಾ ಸತ್ರೆ ಚೀಫ್ ಬರೋದು ಕ್ಯಾನ್ಸಲ್ ಆಗುತ್ತೆ. ಹಾಗಂತ ನಶಿದಾ ತ್ರಿವರ್ಣನ ಮೀಟ್ ಆದ್ರೆ ಕೋಡ್ ಕಳ್ಳತನವಾದ ವಿಷಯ ಹೇಳ್ತಾಳೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಒಂದು ಪ್ಲಾನ್ ಬರುತ್ತೆ. ಕೆನಿತ್ ರಸಪಾಡು ಎಸ್ಐಗೆ ಹೇಳಿ ವಿಜಯ ಮರ್ಡರ್ ಕೇಸಲ್ಲಿ ನಶಿದಾನ ಅರೆಸ್ಟ್ ಮಾಡಿಸ್ತಾನೆ. ಈಗ ಡೆವಿಲ್ ನಶಿದಾನ ಭೇಟಿಯಾಗೋಕೆ ಜೈಲ್ಗೆ ಬರ್ತಾನೆ. ಇಲ್ಲಿ ನಶಿದಾ ಡೆವಿಲ್ಗೆ, ನಾನು ಈ ವಿಷಯ ಸಾಯುವವರೆಗೂ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈಗ ಬೇರೆ ಆಪ್ಷನ್ ಇಲ್ಲ. ನಿನ್ನ ಮೇಲಿನ ಪ್ರೀತಿಯಿಂದ ಒಂದು ವಿಷಯ ಹೇಳ್ತೀನಿ. ನಾನು INA ಏಜೆಂಟ್. ನಾನು ತ್ರಿವರ್ಣಗೆ ಏನೇ ಇನ್ಫಾರ್ಮೇಶನ್ ಕೊಡೋದಿದ್ರು ಸಮುದ್ರಗೆ ಹೇಳಿ ಕಳಿಸ್ತಿದ್ದೆ. ಆದ್ರೆ ಕೋಡ್ ಕಳ್ಳತನವಾಗಿದ್ದರಿಂದ ತ್ರಿವರ್ಣನ ಡೈರೆಕ್ಟ್ ಆಗಿ ಭೇಟಿ ಆಗ್ಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಈಗ ನಾನು ಜೈಲಲ್ಲಿದ್ದೀನಿ. ಈಗ ನನಗೆ ನೀನೇ ಹೆಲ್ಪ್ ಮಾಡಬೇಕು. ಕೋಡ್ ಕಳ್ಳತನವಾದ ವಿಷಯ ಎನಿ ಕಂಡೀಷನ್ ತ್ರಿವರ್ಣಗೆ ಮುಟ್ಟಬೇಕು ಅಂತ ಹೇಳ್ತಾಳೆ. ಆಮೇಲೆ ಒಂದು ಲೆಟರ್ ಕೊಟ್ಟು ಅದನ್ನ ತ್ರಿವರ್ಣಗೆ ಮದ್ರಾಸ್ನಲ್ಲಿ ಕೊಡು ಅಂತ ಹೇಳ್ತಾಳೆ. ಈಗ ಡೆವಿಲ್ ಆ ಲೆಟರ್ ತಗೊಂಡು ಕೆನಿತ್ ಹತ್ರ ಬರ್ತಾನೆ. ಆದ್ರೆ ಮೀಟ್ ಆಗ್ಬೇಕಾದ ಜಾಗ ತಪ್ಪಾಗಿ ಹೇಳ್ತಾನೆ, ಏಕೆಂದ್ರೆ ಡೆವಿಲ್ ತ್ರಿವರ್ಣ ಯಾರು ಅಂತ ತಿಳ್ಕೋಬೇಕು ಅನ್ಕೋತಾನೆ. ಈಗ ಕೆನಿತ್ ಆ ಲೆಟರ್ ನ ಒಂದು ಹುಡುಗಿಗೆ ಕೊಟ್ಟು ಡೆವಿಲ್ ಹೇಳಿದ ಲೊಕೇಶನ್ಗೆ ಕಳಿಸ್ತಾನೆ. ಇಲ್ಲಿ ಡೆವಿಲ್ ತ್ರಿವರ್ಣ ರೂಪದಲ್ಲಿ ಬಂದು ಆ ಲೆಟರ್ ನ ತಗೋತಾನೆ. ಕೆನಿತ್ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿ ಆಗ್ತಾನೆ. ಆದ್ರೆ ಡೆವಿಲ್ ನಶಿದಾ ಹೇಳಿದ ಲೊಕೇಶನ್ಗೆ ಹೋಗಿ ತ್ರಿವರ್ಣಗೆ ಆ ಲೆಟರ್ ಕೊಡ್ತಾನೆ. ಆಗ ಅವನಿಗೆ ತ್ರಿವರ್ಣ ಒಂದು ಹುಡುಗಿ ಅಂತ ಗೊತ್ತಾಗುತ್ತೆ. ಈಗ ತ್ರಿವರ್ಣ ವಿಷಯ ತಿಳ್ಕೊಂಡು ಚೀಫ್ ಬರೋ ಲೊಕೇಶನ್ ಚೇಂಜ್ ಮಾಡ್ತಾಳೆ. ಈ ಕಡೆ ನಶಿದನ ಸಬ್ ಜೈಲ್ಗೆ ಕರ್ಕೊಂಡು ಹೋಗ್ತಿದ್ದಾಗ ಡೆವಿಲ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಆಕೆಯನ್ನ ಬಿಡಿಸ್ತಾನೆ ಮತ್ತು ಯಾರಿಗೂ ಗೊತ್ತಾಗಬಾರ್ದಂತ ಆಕೆಯನ್ನ ತನ್ನ ಮನೆಯಲ್ಲಿ ಇಟ್ಕೋತಾನೆ. ಈಗ ಶಫಿ ಬರ್ಮಾದಿಂದ ವಾಪಸ್ ಬಂದಿರ್ತಾನೆ. SI ನಶಿದಾ ಫೋಟೋನ ಪೇಪರ್ನಲ್ಲಿ ಹಾಕ್ಸ್ಬೇಕಂತ ಸೂರ್ಯೋದಯ ಪ್ರೆಸ್ಗೆ ಬರ್ತಾನೆ. ಇಲ್ಲಿ SIಗೆ ಈ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ INA ಏಜೆಂಟ್ ಅಂತ ಗೊತ್ತಾಗುತ್ತೆ. ಆಗ ಅವನು ಅವರನ್ನೆಲ್ಲ ಅರೆಸ್ಟ್ ಮಾಡ್ತಾನೆ. ಈಗ ಕೆನಿತ್ ಇವರನ್ನ ಕಟ್ಟಿ ಹಾಕಿ ಚೀಫ್ ಬರೋ ಲೊಕೇಶನ್ ಚೇಂಜ್ ಆಗಿದೆ, ಈಗ ಚೀಫ್ ಯಾವ ಲೊಕೇಶನ್ಗೆ ಬರ್ತಾನೆ ಅಂತ ಟಾರ್ಚರ್ ಮಾಡ್ತಿರ್ತಾನೆ. ಆದ್ರೆ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಯಾವುದಕ್ಕೂ ಉತ್ತರ ಕೊಡ್ತಿರಲ್ಲ. ಆಗ ಕೆನಿತ್ INAಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿಯ ಮಗಳನ್ನ ಕರ್ಕೊಂಡು ಬಂದು, ನೀನು ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಭಯಪಟ್ಟು ಚೀಫ್ ಬರೋ ಲೊಕೇಶನ್ ನನಗೆ ಗೊತ್ತಿಲ್ಲ, ಆದ್ರೆ ತ್ರಿವರ್ಣ ಒಂದು ಹುಡುಗಿ, ಆಕೆ ಕಾಂಗ್ರೆಸ್ ಲೀಡರ್ ಮೇಘಲಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೆನಿತ್ ತುಂಬಾ ಖುಷಿ ಆಗ್ತಾನೆ ಮತ್ತು ಅವನು ಮೇಘಲಾನ ಹಿಡಿಯೋಕೆ ತನ್ನ ಬಟಾಲಿಯನ್ನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಡೆವಿಲ್ಗೆ INA ಏಜೆಂಟ್ಸ್ ಎಲ್ಲ ಸಿಗಾಕೊಂಡ್ರು ಅಂತ ಗೊತ್ತಾಗಿ ನಶಿದಾಗೆ ನಿಮ್ಮಲ್ಲೇ ಒಬ್ಬ ದ್ರೋಹಿ ಇದ್ದಾನೆ ಅಂತ ಹೇಳ್ತಾನೆ. ಆಗ ನಶಿದಾ ಆ ದ್ರೋಹಿ ಯಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಈಗ ಡೆವಿಲ್ಗೆ ತ್ರಿವರ್ಣ ಸಿಕ್ಕಾಕೊಂಡಿದ್ದಾಳೆ ಅಂತ ಗೊತ್ತಾಗಿ ಆತ ಒಂದು ಲೆಟರ್ ಬರೆದು ಅದನ್ನ ನಶಿದಾಗೆ ಕೊಡುವಂತೆ ಶಾಸ್ತ್ರಿಗೆ ಹೇಳ್ತಾನೆ. ಈ ಕಡೆ ಬ್ರಿಟಿಷ್ ಸೋಲ್ಜರ್ಸ್ ಎಲ್ಲ ತ್ರಿವರ್ಣನ ರೌಂಡ್ ಅಪ್ ಮಾಡಿರ್ತಾರೆ. ಇವರು ತ್ರಿವರ್ಣ ಕಡೆಯವರನ್ನ ಸಾಯಿಸಿರ್ತಾರೆ. ತ್ರಿವರ್ಣ ತನ್ನನ್ನು ತಾನು ಬ್ಲಾಸ್ಟ್ ಮಾಡ್ಕೊಂಡು ಸತ್ತೋಗ್ಬೇಕು ಅನ್ಕೋತಾಳೆ. ಆದ್ರೆ ಅಲ್ಲಿ ಡೆವಿಲ್ ಬಂದು ತ್ರಿವರ್ಣನ ಬ್ರಿಟಿಷರಿಗೆ ಹಿಡಿದು ಕೊಡ್ತಾನೆ. ಈಗ ಕೆನಿತ್ ಮೇಘಲಾನ ಬಿಲ್ಗೆ ಕೊಟ್ಟು ಈಕೆಗೆ ಟಾರ್ಚರ್ ಮಾಡಿ ಚೀಫ್ ಬರೋ ಲೊಕೇಶನ್ ಬಗ್ಗೆ ತಿಳ್ಕೊ ಅಂತ ಹೇಳ್ತಾನೆ. ಆದ್ರೆ ಮೇಘಲಾ ಎಷ್ಟೇ ಟಾರ್ಚರ್ ಮಾಡಿದ್ರು ಚೀಫ್ ಬರೋ ಲೊಕೇಶನ್ ಬಗ್ಗೆ ಹೇಳಲ್ಲ. ಈಗ ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಡೆವಿಲ್ ತ್ರಿವರ್ಣ ಆಗಿರ್ತಾನೆ. ಇದು ಶಫಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ. ಹಾಗಾದ್ರೆ ತ್ರಿವರ್ಣ ಕತ್ತಿ ಮೇಘಲಾ ಹತ್ರ ಹೇಗೆ ಬಂತು ಅಂತ ನೋಡೋದಾದ್ರೆ, ಡೆವಿಲ್ ಮೇಘಲಾ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಅದನ್ನ ಶಫಿಗೆ ಹೇಳಿ ಮೇಘಲಾಗೆ ಕೊಟ್ಟಿರ್ತಾನೆ. ಈಗ ಇಲ್ಲಿದ್ದ ಬ್ರಿಟಿಷ್ ಪೊಲೀಸರಿಗೆ ತ್ರಿವರ್ಣ ಯಾರು ಅಂತ ಗೊತ್ತಾಗಿರುತ್ತೆ. ಆಗ ಡೆವಿಲ್ ಅವರನ್ನೆಲ್ಲ ಮುಗಿಸ್ಬಿಡ್ತಾನೆ. ಈ ಕಡೆ ನಶಿದಾಗೆ ಒಂದು ಲೆಟರ್ ಬರುತ್ತೆ. ಅದನ್ನ ಡೆವಿಲ್ ಕಳಿಸಿರ್ತಾನೆ. ಡೆವಿಲ್ ಅದರಲ್ಲಿ ಚೀಫ್ ಇಂಡಿಯಾಗೆ ಬರೋಕೆ ಇನ್ನು 6 ಗಂಟೆ ಟೈಮ್ ಇದೆ. ಈಗ ನೀನು ಒಂದು ಲೊಕೇಶನ್ಗೆ ಹೋಗಿ ಆಲ್ ಕ್ಲಿಯರ್ ಅಂತ ಮೆಸೇಜ್ ಹೇಳಬೇಕು ಅಂತ ಬರೆದಿರ್ತಾನೆ. ಇನ್ನೊಂದು ಕಡೆ ಡೆವಿಲ್ಗೆ ಕೀ ರೆಡಿ ಮಾಡೋ ದೇವಯ್ಯ ಬಗ್ಗೆ ಗೊತ್ತಾಗಿರುತ್ತೆ. ಅವನು ದೇವಯ್ಯ ಹತ್ರ ಹೋಗಿ ಆ ಕೀ ಮಾಡಿಸಿದ್ದು ಯಾರು ಅಂತ ಕೇಳ್ತಾನೆ. ಆಗ ದೇವಯ್ಯ ಅದನ್ನ ಮಾಡಿಸಿದ್ದು ಜಮೀನ್ದಾರ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ರಾಣಿ ಅಂತ ಹೇಳ್ತಾನೆ. ದೇವಯ್ಯ ಆಕೆಗೆ ಈ ಕೀ ಯಾಕೆ ಮಾಡಿಸ್ತಿದ್ಯಾ ಅಂತ ಕೇಳಿದಾಗ ಆಕೆ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡೋಕೆ ಅಂತ ಹೇಳಿರ್ತಾಳೆ. ರಾಣಿ ದೃಷ್ಟಿಯಲ್ಲಿ ನಶಿದಾ ಮತ್ತು ಸಮುದ್ರ ಲವರ್ ಆಗಿರ್ತಾರೆ. ರಾಣಿ ಸಮುದ್ರ ಹತ್ರ ದುಡ್ಡು ತಗೊಂಡು ಆ ಕೀ ಮಾಡಿಸಿರ್ತಾಳೆ. ನಶಿದಾ INA ಏಜೆಂಟ್ ಜೊತೆ ಏನೇ ಮಾತಾಡ್ಬೇಕಾಗಿದ್ರು ಸಮುದ್ರ ಮೂಲಕ ಮಾತಾಡ್ತಿರ್ತಾಳೆ. ಆದ್ರೆ ಚೀಫ್ ಬರೋ ಲೊಕೇಶನ್ ಮಾತ್ರ ಡೈರೆಕ್ಟ್ ಆಗಿ ತ್ರಿವರ್ಣಗೆ ಹೇಳಬೇಕು ಅಂತಿರ್ತಾಳೆ. ಆಕ್ಚುಲಿ ಸಮುದ್ರನೇ ಬ್ರಿಟಿಷ್ ಸೀಕ್ರೆಟ್ ಏಜೆಂಟ್ ಟ್ರೋಜನ್ ಆಗಿರ್ತಾನೆ. ಅವನು ಕೋಡ್ ನ ಹೇಗಾದ್ರೂ ಮಾಡಿ ತಗೋಬೇಕಂತ ರಾಣಿ ಮಾಡಿಸಿದ ಕೀ ತಗೊಂಡು ಮನೆ ಒಳಗೆ ಬರ್ತಾನೆ. ಅವನು ಕೋಡ್ ತಗೊಂಡು ಹೋಗ್ತಿದ್ದಾಗ ವಿಜಯ ಅವನನ್ನ ನೋಡ್ತಾಳೆ. ಅವನು ಆಕೆನ ಸಾಯಿಸ್ಬಿಡ್ತಾನೆ. ಅವನು ವಿಜಯನ ಸಾಯಿಸಿ ಹೊರಗೆ ಬಂದಾಗ ರಾಣಿ ಅವನ ಬಟ್ಟೆ ಮೇಲಿದ್ದ ರಕ್ತದ ಕಲೆ ನೋಡ್ತಾಳೆ. ಆಗ ಸಮುದ್ರ ಆಕೆನು ಸಾಯಿಸ್ಬಿಡ್ತಾನೆ ಮತ್ತು ಸಮುದ್ರ ಕೊಲೆ ಮಾಡಿದನ್ನ ನೋಡಿದ್ದಕ್ಕೆ ಭೂಮಾ ಮತ್ತು ಅವನ ತಂದೆನ ಕೂಡ ಸಾಯಿಸ್ಬಿಡ್ತಾನೆ.
ಈಗ ಇದೆಲ್ಲ ವಿಷಯ ಗೊತ್ತಾಗಿ ಡೆವಿಲ್ ನಶಿದ ಕಡೆ ಹೊರಡ್ತಾನೆ. ಇನ್ನೊಂದು ಕಡೆ ಸಮುದ್ರ ಕೆನೆತ್ಗೆ ಡೆವಿಲ್ ತ್ರಿವರ್ಣ ನಶಿದ ಹತ್ರ ಚೀಪ್ ಭಾರತದಲ್ಲಿ ಲ್ಯಾಂಡ್ ಆಗೋ ಲೊಕೇಶನ್ ಇದೆ, ನಾನು ಆಕೆಯಿಂದ ಅದನ್ನ ತಗೋತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾನೆ. ಈಗ ಸಮುದ್ರ ನಶಿದ ಹತ್ರ ಹೋಗಿ ಆಕ್ಚುಲಿ ಡೆವಿಲ್ ಬ್ರಿಟಿಷರ ಸೀಕ್ರೆಟ್ ಏಜೆಂಟ್, ಅವನು ನಿನ್ನ ಯೂಸ್ ಮಾಡ್ಕೊಂಡು ನಮ್ಮವರನ್ನೆಲ್ಲ ಹಿಡ್ಕೊಂಡ ಅಂತ ಹೇಳ್ತಾನೆ. ಇದರಿಂದ ನಶಿದ ಡೆವಿಲ್ ಮೇಲೆ ಕೋಪ ಮಾಡ್ಕೋತಾಳೆ. ಈಗ ಇವರು ಅಲ್ಲಿಂದ ಚೀಪ್ ಬರೋ ಲೊಕೇಶನ್ಗೆ ಹೋಗ್ತಿದ್ದಾಗ ಅಲ್ಲಿ ಡೆವಿಲ್ ಬರ್ತಾನೆ. ಈತ ಸಮುದ್ರನ ತಡಿತಾನೆ. ಆದ್ರೆ ನಶಿದ ಡೆವಿಲ್ಗೆ ಶೂಟ್ ಮಾಡಿ ಸಮುದ್ರ ಜೊತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ನಶಿದ ಹೋಗ್ತಿದ್ದಾಗ ಡೆವಿಲ್ ಕಾರ್ ಹಾರ್ನ್ ನೋಡಿತಾನೆ, ಆದ್ರೆ ನಶಿದ ತಿರುಗಿ ನೋಡಲ್ಲ. ಈಗ ಇವರು ಚೀಪ್ ಬರಬೇಕಾಗಿದ್ದ ಲೊಕೇಶನ್ಗೆ ಬರ್ತಾರೆ. ಇಲ್ಲಿ ನಶಿದ ಆಲ್ ಕ್ಲಿಯರ್ ಅಂತ ಮೆಸೇಜ್ ಕಳಿಸ್ತಾಳೆ. ಆಗ ಸಮುದ್ರ ನಶಿದಾಗೆ ನಾನೇ ಬ್ರಿಟಿಷರ ಏಜೆಂಟ್ ಟ್ರೋಜನ್ ಅಂತ ಹೇಳ್ತಾನೆ. ಈಗ ಕೆನೆತ್ ತನ್ನ ಸೋಲ್ಜರ್ ಜೊತೆಗೆ ಅಲ್ಲಿಗೆ ಬರ್ತಾನೆ. ಆದ್ರೆ ನಶಿದ ನೀನು ಟ್ರೋಜನ್ ಅಂತ ನನಗೆ ಮೊದಲೇ ಗೊತ್ತು, ಏಕೆಂದ್ರೆ ನಾವು ಬರ್ತಿದ್ದಾಗ ಡೆವಿಲ್ ಹಾರ್ನ್ ನೋಡಿದ್ದು ನನಗೆ ಕೋಡಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟ, ಅವನೇ ತ್ರಿವರ್ಣ ಅಂತ ಹೇಳಿದ್ದ ಮತ್ತು ನಿನ್ನ ಬೇರೆ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಡೈವರ್ಟ್ ಮಾಡು ಅಂತ ಹೇಳಿದ್ದ. ಈಗ ಅವನು ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾಳೆ. ಆಕೆ ಹೇಳ್ತಿದ್ದಂಗೆ ಡೆವಿಲ್ ಅಲ್ಲಿ ಬರ್ತಾನೆ. ಈತ ಬ್ರಿಟಿಷ್ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ತುಂಬಾ ಹೊತ್ತು ಫೈಟ್ ನಡೆದ ಮೇಲೆ ಡೆವಿಲ್ ಕೆನೆತ್ ನ ಮುಗಿಸ್ತಾನೆ. ಆಮೇಲೆ ಡೆವಿಲ್ ಟ್ರೋಜನ್ ಅಂದ್ರೆ ಸಮುದ್ರನ ಮುಗಿಸಿ ಸಮುದ್ರ ಕೆನೆತ್ ನ ಕೊಂದಿದ್ದ, ಆಗ ನಾನು ಸಮುದ್ರನ ಕೊಂದೆ ಅಂತ ಸ್ಟೋರಿ ಕ್ರಿಯೇಟ್ ಮಾಡ್ತಾನೆ. ಇದರಿಂದ ಬ್ರಿಟಿಷ್ ಗವರ್ಮೆಂಟ್ ಡೆವಿಲ್ಗೆ ಸನ್ಮಾನ ಮಾಡಿ ಅವನ ಹುದ್ದೆಯಲ್ಲಿ ಕಂಟಿನ್ಯೂ ಆಗಿ ಇರುವಂತೆ ಹೇಳ್ತಾರೆ. ಮೂವಿ ಕೊನೆಯಲ್ಲಿ ಚೀಫ್ ಇಂಡಿಯಾಗೆ ಬರ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.